ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಎದ್ದಿದ್ದೆ ಲೇಟ್ ಆಯಿತು, 7:15 ಆಯಿತು. ಮತ್ತು ನನ್ನ ಮಗನ ಜೋಕಾಲಿಗೆ ಹಾಕೋವರೆಗೆ 7:45 7:50 ಆಯಿತು ಹತ್ತತ್ರ. ಮತ್ತು ನೋಡಿ, ಲವ್ ಬರ್ಡ್ಸ್ ಎಲ್ಲ ನಾವು ನೈಟ್ ಟೈಮ್ ಒಳಗಡೆ ಇಟ್ಕೊಡ್ತೀವಿ. ಬೆಕ್ಕು ಮತ್ತು ನಾಯಿಗಳೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಭಯಕ್ಕೆ ಒಳಗಡೆನೇ ಇಟ್ಕೊತೀವಿ, ಹೊರಗಡೆ ಇಡಲ್ಲ. ಬೆಳಗ್ಗೆ ಎದ್ದು ಹೊರಗಡೆ ಇಡ್ತೀವಿ. 4 ಲವ್ ಬರ್ಡ್ಸ್ ಇದೆ. ಟೈಮ್ ಬಂದು 7:50 ಆಗಿದೆ ನೋಡಿ. ಹಸ್ಬೆಂಡು ಹೊರಗಡೆ ಮಲಗಿದ್ದಾರೆ. ಒಂದು ವೀಕಿಂದ ಅವ್ರಿಗೆ ತುಂಬ ಸಿಕ್ಕಾಬಟ್ಟೆ ಕೆಮ್ಮು. ಪಾಪು ಎಚ್ಚರ ಆಗ್ತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಪಾಪ ಹೊರಗಡೆನೇ ಮಲ್ಕೋತಾರೆ ಅವರು. ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಹಾಲಿಟ್ಟಿದ್ರು. ಹಾಲು ನಾವು ಪ್ಯಾಕೆಟ್ ಹಾಲು ತೊಗೊಳಲ್ಲ, ಮತ್ತು ಮನೆ ಹಾಲೇ, ಹಸು ಹಾಲೇ ತೊಗೊಳ್ಳೋದು. ಅಲ್ಲೇ ಪಕ್ಕದಲ್ಲೇ ಕೊಡ್ತಾರೆ. ಮತ್ತು ಅದು ನೋಡಿ, ಅಲ್ಲೇ ಎಲ್ಲ ಎಷ್ಟು ಗಲೀಜಾಗಿದೆ ಮನೆ ಅಂತ. ಡೈಲಿ ಎಷ್ಟೇ ನೀಟ್ ಪಡಿದ್ರೂ ಕೂಡ ಮನೆ, ಮಕ್ಕಳಿರೋ ಮನೆ ಗಲೀಜು ಆಗ್ತಾನೇ ಇರುತ್ತೆ. ನಾವು ಎಷ್ಟೇ ಸಲ ಕ್ಲೀನ್ ಮಾಡು, ಎಷ್ಟೇ ಸಲ ಕಸ ಗುಡಿಸು, ಒರೆಸು, ಎಷ್ಟೇ ನೀಟಾಗಿ ಎತ್ತಿಡು, ಏನೇ ಮಾಡಿದ್ರೂ ಕೂಡ ಮಕ್ಕಳು ತೆಗಿತಾರೆ, ಬಿಸಾಕ್ತಾರೆ. ಎಲ್ಲಂದಲ್ಲಿ ಏನು ಸಿಗುತ್ತೆ ಕೈಗೆ ಅದನ್ನು ಎತ್ಕೊಂಡು ಬಿಸಾಕ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ನಾವು ನೀಟ್ ಮಾಡ್ಕೋತಾ ಇರಬೇಕು, ಅವರು ಅದನ್ನು ತಗೊಂಡು ಆಟ ಆಡ್ತಾನೆ ಇರಬೇಕು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಬೆಳಗ್ಗೆ ಟೈಮಲ್ಲೆಲ್ಲ ನೀಟ್ ಮಾಡಿರ್ತೀರಿ. ಮತ್ತು ನನ್ನ ಮಗ 10 ಗಂಟೆಗೆ ಎದ್ದಾಗ ಮತ್ತೆ ಯಥಾಸ್ಥಿತಿ ಆಗೇ ಆಗಿರುತ್ತೆ. ಎಲ್ಲ ಮತ್ತೆ ಎಲ್ಲ ಸಾಮಾನೆಲ್ಲ, ಅವ್ನು ಆಟಾಡೋ ಸಾಮಾನು, ಅವ್ನು ಯಾವ ಸಾಮಾನಲ್ಲೂ ಆಟ ಆಡೋಲ್ಲ. ಸುಮ್ಮನೆ ಓಡಾಡ್ತಾ ಇರಬೇಕು, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾನೆ. ಬಟ್ ಎಲ್ಲನೂ ಬಿಸಾಕಿರ್ತಾನೆ ಹೊರಗಡೆಗೆ. ತೆಗೆದಿಟ್ಟಿರೋದನ್ನೆಲ್ಲ ತೆಗೆದು ಕೆಳಗಡೆ ಇಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಎಲ್ಲ ಆದಮೇಲೆ ನಾನು ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ. ಅದೇ ನನಗೆ ಅವಾಗೆ ಮುಂಚೆಯಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಸರಿ ಅಂತ ಹೇಳ್ಬಿಟ್ಟು, ಬಟ್ ಇವತ್ತು ಏನೂ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ಇನ್ನೇನು ಮಾಡೋದು, ಅರ್ಜೆಂಟು, ಟೈಮ್ ಬೇರೆ ಆಗಿದೆ. 7:50 ನಾನು ರಂಗೋಲಿ ಎಲ್ಲ ಹಾಕಿ ಮನೆ ಒಳಗಡೆ ಬರೋವರೆಗೆ 8 ಗಂಟೆ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡೆ, ಉಪ್ಪಿಟ್ಟು ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು. ಬರೀ ಅದಕ್ಕಾದರೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟಿದ್ರೂ ಕೂಡ ಏನು ತೊಂದರೆ ಆಗೋಲ್ಲ, ಚೆನ್ನಾಗಿರುತ್ತೆ, ಮಾಡ್ಬೋದು ಆರಾಮಾಗಿ. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಮನೆಯೆಲ್ಲ ನೀಟ್ ಮಾಡ್ಕೊತಾ ಇದ್ದೆ. ಹಾಗೇ ನಮ್ಮ ಲೈಫಲ್ಲೂ ಕೂಡ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ನಾನು ಕೂಡ ನೋಡಿದ್ದೀನಿ ಲೈಫಲ್ಲಿ. ಒಳ್ಳೆಯದನ್ನು ನೋಡಿದ್ದೀನಿ, ಕೆಟ್ಟದನ್ನು ನೋಡಿದ್ದೀನಿ. ನಾನು ಹೇಗೆ ಅಂದರೆ, ನಮ್ಮ ಅಪ್ಪ ನನಗೆ ಯಾವುದೇ ರೀತಿ ಕಷ್ಟ ಇಲ್ಲದೇ ಬೆಳೆಸಿದ್ರು. ನನಗೆ ಲೈಫಲ್ಲಿ ಏನೋ ಅಂದರೆ ಕಷ್ಟ ಅನ್ನೋದು ಏನೋ ನನಗೆ ನಿಜ ಗೊತ್ತಿಲ್ಲ. ನನಗೆ ಬೇಕಾಗಿದ್ದೆಲ್ಲ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ತುಂಬ ಯಾವುದೂ ಕೂಡ ಅತಿ ಆಸೆ ಪಡೋಕ್ಕೆ ಹೋಗಬಾರ್ದು. ನಮ್ಮ ಕೈಲಾಗುತ್ತಾ, ಇದು ನಾವು ₹100 ಕೊಟ್ಟು ಈ ವಸ್ತು ತಗೋಬೋದಾ ಅನ್ನೋದಾದರೆ ಮಾತ್ರ ನಾವು ಫಿಕ್ಸ್ ಮಾಡ್ಕೋಬೇಕು ಮೈಂಡಲ್ಲಿ. ತಗೋಬೋದಪ್ಪ ಅನ್ನೋದಾದರೆ ಮಾತ್ರ ನಾವು ಇಷ್ಟಪಡಬೇಕು ಅದನ್ನು. ನಮ್ಮ ಹತ್ರ ₹100 ಇಟ್ಕೊಂಡು ₹1000 ಕೊಟ್ಟು ತಗೋಬೇಕಲ್ಲ ಅನ್ನೋದನ್ನು ಮೈಂಡಲ್ಲಿ ಯೋಚನೆ ಮಾಡಬಾರ್ದು. ಹಾಗಾಗಿ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲಿ ನಾವು ಲೈಫನ್ನ ಲೀಡ್ ಮಾಡಬೇಕು, ಜೀವನ ಸಾಗಿಸ್ಬೇಕು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಚಿಕ್ಕದ್ರಿಂದನೂ ಅಷ್ಟೇ, ನಮ್ಮಪ್ಪ ಚೆನ್ನಾಗೇ ನೋಡಿಕೊಂಡ್ರು. ಎಲ್ಲರ ಮನೇಲೂ ಕೂಡ ಅಪ್ಪ ತುಂಬ ಹೆಣ್ಮಕ್ಳನ್ನ ಚೆನ್ನಾಗೇ ನೋಡ್ಕೋತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ, ಎಷ್ಟೇ ನೋವಿದ್ರೂ ಕೂಡ, ಎಷ್ಟೇ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಯಾವುದನ್ನು ಕೂಡ ಅವರು ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ. ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಗಂಡು ಮಕ್ಳಿಗೆ ಒಂದೇನು ಕೊಡಿಸ್ಲಿಲ್ಲ, ಏನು ಕೇಳಿ ತಗೊಳ್ಳಿಲ್ಲ ಅಂದರೂ ಕೂಡ ಹೆಣ್ಮಕ್ಳನ್ನಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಾರೆ. ತಿಂಡಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ವಸ್ತುನೂ ಕೂಡ ಅಷ್ಟೇ. ನನಗೂ ಅಷ್ಟೇ, ಅಪ್ಪ ಅಂದರೆ ತುಂಬ ಇಷ್ಟ. ಹೇಳ್ಬೇಕು ಅಂದರೆ ನಾನು ನಮ್ಮಮ್ಮನ ಅಷ್ಟೊಂದು ಇಷ್ಟನೇ ಪಡೋಲ್ಲ. ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟ ಅಂದರೆ ನಮ್ಮ ಅಪ್ಪನೇ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು. ಮತ್ತು ಇದು ದೇವಸ್ಥಾನದ್ದು ಅಂತ ಹೇಳ್ಬಿಟ್ಟು ಸಜ್ಜಿಗೆ ತಂದಿದ್ದು ನಮ್ಮ ಅಪ್ಪ ನೈಟ್ ಬಂದಿದ್ದರು. ಬಟ್ ಅದು ಸ್ವಲ್ಪ ಎಲ್ಲ ಹಾಳಾಗ್ಬಿಟ್ಟಿತ್ತು, ನೈಟ್ ಆಗೋಗಿತ್ತಲ್ವ, ಬೆಳಗ್ಗೆ ಮಾಡಿತ್ತಲ್ವ. ಸರಿ ಅಂತ ಹೇಳ್ಬಿಟ್ಟು ಹಸುಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸಪ್ರೇಟು ಹಾಕಿಟ್ಟಿದ್ದೆ. ಹಸು ಬಂದಮೇಲೆ ಬರುತ್ತೆ, ಇಲ್ಲಿ ಹೋಗ್ತಾ ಇರ್ತಾವಲ್ಲ, ಆವಾಗ ಕೊಡೋಣ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇಲ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಲೈಫಲ್ಲಿ ಹೇಗೆ ಅಂದರೆ, ನಾನು ಮತ್ತು ನನ್ನ ಕಸಿನ್ನು ಇದ್ದಿದ್ದು.
ಸಪ್ರೇಟಾಗಿ. ನಮ್ಮ ಅಪ್ಪನೂ ಕೂಡ ನಮ್ಮ ಜೊತೆ ಇದ್ದರು. ಅಂದರೆ ಇಲ್ಲೇ ಗದ್ಗೆ ಹತ್ರ ಅಲ್ವಾ, ನಮ್ಮ ಅಪ್ಪ ದೇವಸ್ಥಾನದಲ್ಲಿ ಇರೋದ್ರಿಂದ ನನ್ನ ತಮ್ಮನೂ ಅಲ್ಲೇ ಇರ್ತಾಯಿದ್ದ. ಹಾಗಾಗಿ ನಮ್ಮ ಅಪ್ಪ ವೀಕ್ಲಿ ಒಂದು 3 ಡೇಸ್ 4 ಡೇಸ್ ಇಲ್ಲಿರೋರು, ಮತ್ತು ಒಂದು 2 ಡೇಸ್ ಅಲ್ಲಿರೋ ಗದ್ಗೆಗೆ ಹೋಗೋರು, ಆ ಥರ ಇರ್ತಾಯಿತ್ತು. ನಮ್ಮ ಜೊತೆನೇ ಇದ್ದಿದ್ದು ನಮ್ಮ ಅಪ್ಪ ಆವಾಗ ಮುಂಚೆಯಿಂದನೂ ಕೂಡ. ನಾವಿಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ಲ, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಮಗೆ ಹೇಗೆ ಅಂದರೆ ನಮ್ಮ ಲೈಫಲ್ಲಿ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಜೊತೆನೇ ಊಟ ಮಾಡ್ತಾರೆ, ನಮ್ಮ ಜೊತೆ ತಿಂಡಿ ತಿಂತಾರೆ, ನಮ್ಮ ಜೊತೆನೇ ಎಲ್ಲ ಅವರ ಪ್ರತಿಯೊಂದೂ ಕಷ್ಟ ಸುಖವೂ ಕೂಡ ಹೇಳ್ಕೊತಾರೆ. ಅವರೇ ಕೂಡ ನಮಗೆ ಕೆಟ್ಟದ್ದು ಬಯಸ್ತಾರೆ ಅಂತಲೇ ನನ್ನ ಅಭಿಪ್ರಾಯ. ಏಕೆಂದರೆ ನಾನು ಹೇಳಿದ್ನಲ್ಲ, ಒಂದು ಮುಂಚೆನೂ ಕೂಡ ಹೇಳಿದ್ದೀನಿ, ನಮ್ಮವ್ರನ್ನ ನಾನು ಯಾವತ್ತೂ ನಂಬಕ್ಕೆ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಂಬಲ್ಲ ನಾನು. ಹೊರ್ಗಡೆಯವ್ರನ್ನ ನಂಬಿದ್ರು ಕೂಡ ನಮ್ಮ ಮನೆಯವ್ರನ್ನ ನಾನು ಯಾವತ್ತೂ ನಂಬಲ್ಲ. ನಮ್ಮ ಜೊತೆಗೆ ಇದ್ದು ನಮಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮ ಬಗ್ಗೆನೇ ಇಲ್ಲದ ಸಲ್ಲದ್ದೆಲ್ಲ ಹೇಳ್ತಾರೆ. ಆದರೆ ನಮ್ಮ ವ್ಯಕ್ತಿತ್ವ ನೋಡಿರ್ತಾರಲ್ಲ ಅವರು, ಚೆನ್ನಾಗಿ ನಮ್ಮ ಜೊತೆ ನಾವೇನು ಅನ್ನೋದನ್ನ ಅವರು ಚೆನ್ನಾಗಿ ಅರ್ದು ಕುಡ್ದಿರ್ತಾರೆ. ನಾವು ಯಾವ ಥರ, ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಪ್ರತಿಯೊಂದನ್ನು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಅದಕ್ಕೆ ಇನ್ನೊಂದಷ್ಟು ಸೇರಿಸ್ಕೊಂಡು ಜನಗಳಿಗೆ ಹೇಳ್ತಾರೆ, ಅವ್ರು ಹಂಗೆ, ಆ ಹುಡ್ಗಿ ಹಿಂಗೆ, ಆ ಹುಡ್ಗ ಹಾಗೆ. ಅದು ಕಾಮನ್ ಆಗಿಬಿಟ್ಟಿದೆ ಲೈಫಲ್ಲಿ. ಹಾಗೆ ನಮ್ಮ ಲೈಫಲ್ಲೂ ಕೂಡ ಕೆಲವೊಂದೆಲ್ಲ ತುಂಬ ನಡೆದಿದೆ. ಅಂದರೆ ನಮಗೆ ಈಗ ನಮ್ಮ ಮದುವೆ ವಿಷಯನೇ ಆಗಿರ್ಬೋದು. ನಮಗೇನು ಅಂದರೆ ಸ್ಟಾರ್ಟಿಂಗು ಮದುವೆ ಹೇಗಪ್ಪ ಬೇರೆ ಮನೆಗೆ ಹೋಗಬೇಕು, ಅಲ್ಲಿ ಹೇಗಿರ್ತಾರೆ, ಅಲ್ಲಿ ಹೇಗೆ ನೋಡ್ಕೋತಾರೆ, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕು, ಅತ್ತೆ ಮಾವ ಹೇಗೆ ನೋಡ್ಕೋತಾರೆ, ಗಂಡ ಹೇಗೆ ನೋಡ್ಕೋತಾರೆ, ಇದೆಲ್ಲ ಮೈಂಡಲ್ಲಿರುತ್ತೆ. ಮದುವೆ ಅಂದ್ರೇ ಭಯ. ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಅದು ಟೈಮ್ ಬಂದಾಗ, ಕಂಕಣ ಬಲ ಕೂಡಿ ಬಂದಾಗ ಆಗಲೇಬೇಕು. ಅದು ಯಾರೂ ಕೂಡ ತಪ್ಸೋಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಹಾಗೆ ಲೈಫಲ್ಲಿ ಎಲ್ಲನೂ ಕೂಡ ಪ್ರತಿಯೊಂದು ಆ ಟೈಮ್ಗೆ ನಡೀತಾ ಹೋಗಬೇಕು. ನಮ್ಮಲ್ಲೇ ಹೇಗೆ ಅಂದರೆ, ನಮಗೂ ಕೂಡ ಎಷ್ಟೋ ಜನ, ನಾನು ಏನಕ್ಕೋಸ್ಕರ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತು ಹೀಗೆ ಮಾಮೂಲಿ ಟಿ ವಿ ನೋಡ್ತಾ ಇದ್ದೆ. ಇದು ಜೆಡ್ ಕನ್ನಡದಲ್ಲಿ ಆನಂದ ಗುರೂಜಿ ಅವ್ರು ಬರ್ತಾರಲ್ಲ, ಅದರಲ್ಲಿ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಪ್ರತಿನಿತ್ಯ ಫೋನ್ ಮಾಡ್ತಾರೆ ಅವ್ರಿಗೆ, ಗುರೂಜಿ ನನಗೆ ಇನ್ನೂ ಮದುವೆ ಆಗಿಲ್ಲ, ನಾನು ಏನು ಮಾಡಬೇಕು, ನಾನು ಯಾವ ವ್ರತ ಮಾಡಬೇಕು, ಈ ಥರ ಎಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾರೆ. ನಾನು ತುಂಬ ವರ್ಷದಿಂದ ನೋಡ್ತಾನೇ ಇದ್ದೀನಿ. ಬಟ್ಟು ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಏನಕ್ಕೋಸ್ಕರ ಇಷ್ಟೊಂದು ಹಿಂಸೆ ಪಡಬೇಕು, ಇಷ್ಟೊಂದು ಅಳಬೇಕು, ಇಷ್ಟೊಂದು ಸಂಕಟ ಪಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಏನಿದೆ ಮದುವೆಯಲ್ಲಿ? ಮದುವೆ ಆಗಲಿಲ್ಲ ಅಂದರೆ ಏನು? ಇವಾಗಿನ ಜನ್ರೇಷನಲ್ಲಿ ಮದುವೆ ಆಗದೆ ಕೂಡ ಎಷ್ಟೋ ಜನ ಲೈಫ್ ಲೀಡ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಮದುವೆ ಆಗಿರೋರು ಕೂಡ ಚೆನ್ನಾಗಿದ್ದಾರೆ ಅಂತಲೇ ಹೇಳಕ್ಕೆ ಬರಲ್ಲ. ಕೆಲವೊಬ್ಬರು ಎಷ್ಟೋ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಜನ ಸೂಸೈಡ್ ಆಗ್ತಿದೆ, ನೀವೇ ನೋಡ್ಬೋದು. ಎಷ್ಟೋ ಕೇಸ್ಗಳು ವರದಕ್ಷಿಣೆಯಿಂದ ನಿಜವಾಗ್ಲೂ ಹೆಣ್ಮಕ್ಳು ಎಷ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಅಂತ ನೀವೇ ನೋಡಿರ್ತೀರ, ಕಿವಿಯಾರ ಕೇಳಿರ್ತೀರ. ನಿಜವಾಗ್ಲೂ ಅದನ್ನೆಲ್ಲ ನೋಡ್ತಾ ಇದ್ದರೆ ಹೇಳ್ಬೇಕಂದ್ರೆ ನನ್ನ ಅಭಿಪ್ರಾಯ, ಆಗಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಏಕೆಂದರೆ ಇವತ್ತು ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಓದಿರ್ತಾರೆ, ಎಜುಕೇಟೆಡ್ ಆಗಿರ್ತಾರೆ. ಎಲ್ಲೋದ್ರೂ ಕೂಡ ಅವ್ರಿಗೆ ಒಂದು ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಅವ್ರ ಸಂಪಾದನೆಯಲ್ಲಿ ಅವ್ರು ಜೀವನ ಮಾಡೇ ಮಾಡ್ತಾರೆ. ಯಾರ ಮೇಲೂ ಡಿಪೆಂಡ್ ಆಗಿ ಜೀವನ ಮಾಡಲ್ಲ ಇವತ್ತಿನ ಕಾಲದಲ್ಲಿ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅಳ್ತಾ ಇಷ್ಟೊಂದೆಲ್ಲ ಕೇಳ್ಕೋಬೇಕು ಅನ್ನೋದು ನಮ್ಗೆ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಮುಂಚೆ ಎಲ್ಲ ಆಗಿನ ಜನ್ರೇಷನಲ್ಲಿ ಇತ್ತು, ಮದುವೆ ಆಗಬೇಕು, ಅಪ್ಪ ಅಮ್ಮ ಮನೇಲಿ ಸಾಕೋಕ್ಕಾಗಲ್ಲ ಅಪ್ಪ ಅಮ್ಮ, ಆವಾಗ ಬಡತನ ಕಷ್ಟ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತಾಯಿತ್ತು. ಬಟ್ ಇವಾಗ ಪ್ರತಿಯೊಬ್ಬರು ಹೆಣ್ಮಕ್ಳು ಓದಿರ್ತೀರ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಶಕ್ತಿ ಇರುತ್ತೆ. ಯಾರ ಮೇಲೂ ಯಾರೂ ಕೂಡ ಡಿಪೆಂಡಾಗಿ ಜೀವನ ಮಾಡ್ತಾಯಿಲ್ಲ. ಅದರಿಂದ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡು ನನಗೆ ಮದುವೆ ಆಗಿಲ್ಲ ಅಂತ ಯಾಕೆ ಅಳೋದು, ಯೋಚನೆ ಮಾಡೋದು, ಏನೋ ಒಂಥರ ಡಿಪ್ರೆಷನ್ಗೆ ಹೋಗೋದು, ಅದೆಲ್ಲ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಆ ಟೈಮ್ ಬರುತ್ತೆ, ಕಾಲ ಕೂಡ ಬಂದಾಗ ಪ್ರತಿಯೊಂದು ಹೆಣ್ಣಿಗೂ ಕೂಡ ಪ್ರತಿಯೊಂದು ಗಂಡು ಅನ್ನೋದ್ರು ಸೃಷ್ಟಿ ಮಾಡಿರ್ತಾನೆ ಆ ದೇವರು.
ಬಟ್ ಅದು ಹಣೆಯಲ್ಲಿ ಬರೆದಿಲ್ಲ ಅಂದರೆ ತೊಂದರೆನೇ ಇಲ್ಲ, ಆರಾಮಾಗಿರ್ಬೋದು, ಇದ್ಬಿಡಿ ಆರಾಮಾಗಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟೋ ನಮ್ಮಂತೆ ನಾವೇ ಆಗಲಿ, ಈಗ ಮದುವೆ ಆಗಿ ನಾವೇನು ತುಂಬ ಚೆನ್ನಾಗಿದ್ದೀವಾ? ಏನಿಲ್ಲ, ಈಗ ಏನು ಲೈಫ್ ಲೀಡ್ ಮಾಡಬೇಕು, ಕಷ್ಟನೋ ಸುಖನೋ ನಾವು ಲೈಫ್ ಲೀಡ್ ಮಾಡ್ತಿರ್ತೀವಿ ಅಷ್ಟೇ. ಪ್ರತಿಯೊಬ್ಬರ ಮನೇಲೂ ಪ್ರಾಬ್ಲಮ್ ಇರುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಷ್ಟ ಸುಖ ಪ್ರತಿಯೊಂದು ಇರುತ್ತೆ. ಹಾಗಾಗಿ ಇಷ್ಟೊಂದೆಲ್ಲ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತಲೇ ನನ್ನ ಅನಿಸಿಕೆ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಸರಿ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಎಲ್ಲ ಮುಗಿದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದೆ. ಅಷ್ಟಕ್ಕೆ ನನ್ನ ಮಗ 10 ಗಂಟೆಗೆ ಎದ್ದ. ಅವನು ಹೊರಗಡೆ ಓಡ್ಬಿಡ್ತಾನೆ. ಅಲ್ಲಿ ಹೋಗಿ ಬಕೆಟಲ್ಲಿ ನೀರು ತುಂಬಿಟ್ಟಿರ್ತೀವಿ ಬಾಗ್ಲಿಗೆ ನೀರು ಹಾಕೋಕ್ಕೆ ಅಂತ, ಎನಿ ಟೈಮ್ ನೀರು ಬರಲ್ವಲ್ಲ, ಒಳಗಡೆಯಿಂದ ತೆಗೊಂಡು ಬಂದು ಹಾಕಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ತುಂಬಿಟ್ಟಿರ್ತೀವಿ. ಅಲ್ಲಿ ಹೋಗಿ ಆಟ ಆಡ್ತಾ ಇರ್ತಾನೆ. ಮತ್ತು ಇಲ್ಲಿ ಲವ್ ಬರ್ಡ್ಸ್ ಎಲ್ಲ ಇರುತ್ತಲ್ಲ, ಇಲ್ಲಿ ಅದಕ್ಕೆ ನವಣೆ ಇರುತ್ತಲ್ಲ ಅದರದ್ದು ಹುಲ್ಲು ಬರುತ್ತೆ. ನವಣೆ ಹಾಕಿರ್ತೀವಿ ಒಂದು ಪಾಟ್ಗೆ, ಅದ್ರದ್ದು ಹುಲ್ಲು ಬರುತ್ತಲ್ಲ ಅದನ್ನು ತೆಗೆದು ನಾನು ಕೊಡ್ತಾಯಿದ್ದೆ, ತಿಂತಾ ಇತ್ತು ಪಾಪ. 4 ಲವ್ ಬರ್ಡ್ಸ್ ಇದೆ. ಒಂಥರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮನುಷ್ಯರಿಗಿಂತ ಹೇಳ್ಬೇಕು ಅಂದರೆ ಪ್ರಾಣಿ ಪಕ್ಷಿಗಳಿಗೆ ನಾವು ಏನು ಕೊಡ್ತೀವಿ ಅದು ನಮ್ಮ ಪುಣ್ಯ, ನಮ್ಮ 7 ಜನ್ಮಕ್ಕೆ ಆ ಪುಣ್ಯ ಇರುತ್ತೆ ಅಂತಲೇ ಹೇಳ್ತೀನಿ ನಾನು. ಈ ಮನುಷ್ಯರಿಗೆ ₹1 ಕೊಡೋದು ವೇಸ್ಟು, ಅವ್ರಿಗೆ ಒಂದೊತ್ತು ಊಟ ಹಾಕೋದು ವೇಸ್ಟು ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಮನೇಲೇ ತಿನ್ಕೋತಾರೆ, ನಮ್ಮ ಮನೇಲೇ ಇರ್ತಾರೆ, ನಮ್ಮ ಜೊತೆಗೆ ಮಾತಾಡ್ತಾರೆ, ನಮ್ಮ ಬಗ್ಗೆನೇ ಹೋಗಿ ಇನ್ನೊಬ್ರ ಹತ್ರ ಕೆಟ್ಟದಾಗಿ ಮಾತಾಡ್ತಾರೆ. ಅವಳು ಹಂಗೆ, ಅವಳು ಹಿಂಗೆ, ಅವಳು ಆ ಥರ ಮಾತಾಡಿದ್ಲು, ಅವಳು ಈ ಥರ ಮಾತಾಡ್ತಾಳೆ, ಅವಳು ಹಂಗೆ ಕ್ಯಾರೆಕ್ಟ್ರು, ಅವಳು ಹೀಗೆ ಅಂತ ಈ ಥರ ಎಲ್ಲ ಮಾತಾಡ್ತಾರೆ. ಅದ್ರ ಬದಲು ಅವ್ರಿಗೆ ಊಟ ಅವ್ರಿಗೆ ನೀರು ಕೊಡೋದ್ರ ಬದಲು ಈ ಥರ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಏನೇ ಆಗಲಿ, ಒಂದು ಹಣ್ಣಾಗಲಿ ಊಟ ಆಗಲಿ ಏನೇ ಕೊಟ್ಟರು ಕೂಡ ಅದ್ರ ಪುಣ್ಯ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ. ನಿಜವಾಗ್ಲೂ ನನಗೆ ಪ್ರಾಣಿಗಳು ಇಷ್ಟ, ಸಾಕೋದು ಇಷ್ಟ ತುಂಬ. ನಾಯಿಗಳು ಈ ಥರ ನಾಯಿ ಎಲ್ಲ ಸಾಕಬೇಕು ಅಂತ ಇಷ್ಟ. ಬಟ್ ಏನು ಮಾಡೋದು, ಸಿಚುವೇಶನ್ನು, ಸಮಯ ಸಂದರ್ಭ ಪ್ರತಿಯೊಂದು ಬೇಕು, ಎಲ್ಲದಕ್ಕೂ ಕಾಲ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ. ನನ್ನ ಮಗನಿಗಂತೂ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಹಸು ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅವ್ನು ನೋಡೋಕ್ಕೆ ಸಂಜೆ ಟೈಮ್ ಆದರೆ ನೈಟು ಕರ್ಕೊಂಡು ಹೋಗಬೇಕು ತೋರ್ಸೋಕ್ಕೆ. ನಾನು ಹೋಗಲಿಲ್ಲ ಅಂದರೂ ಕೂಡ ಅವ್ರ ಅಪ್ಪನಾದರೂ ಕರ್ಕೊಂಡೋಗಿ ತೋರಿಸ್ಕೊಬರ್ತಾರೆ ಹಸುನೆಲ್ಲ. ಈ ಥರ ಹಿಂಗೆ ಲೈಫು ಎಲ್ಲದಕ್ಕೂ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ಅದಾಗಿದ್ದೇ ಆಗುತ್ತೆ ಪ್ರತಿಯೊಂದೂ ಅಂತ ನಾನು ಹೇಳ್ತೀನಿ. ಎಲ್ಲರೂ ಖುಷಿಯಾಗಿರಬೇಕು, ಆರಾಮಾಗಿರಬೇಕು, ಲೈಫ್ ಹೇಗೆ ಬರುತ್ತೆ ಹಾಗೆ ಲೀಡ್ ಮಾಡ್ತಾ ಹೋಗಬೇಕು ಅಷ್ಟೇ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.